ಓಂ ನಮಃ ಶಿವಾಯ. ಭಕ್ತರ ಸಂಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ದೂರ ಮಾಡುವ ಆ ರುದ್ರದೇವನ ಉಗ್ರ ಅವತಾರವೇ ಶ್ರೀ ವೀರಭದ್ರ ಸ್ವಾಮಿ. ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ರಾಯಚೋಟಿ ಎಂಬ ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿರುವ ಈ ಸ್ವಾಮಿಯ ಮಹಿಮೆ ಅಪಾರ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದೂ ಕರೆಯಲಾಗುತ್ತದೆ. ವರ್ಷಕ್ಕೊಮ್ಮೆ ಸೂರ್ಯ ದೇವನೇ ತನ್ನ ಕಿರಣಗಳಿಂದ ಸ್ವಾಮಿಯ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸುವ ಇಲ್ಲಿನ ಪವಾಡವನ್ನು ನೋಡಲು 2 ಕಣ್ಣುಗಳು ಸಾಲದು. ಈ ದೇವಾಲಯದಲ್ಲಿರುವ ನಂದಿಯ ಭಂಗಿ ಬೇರೆಲ್ಲೂ ಕಾಣಸಿಗದು. ಬನ್ನಿ, ಇಂದಿನ ನಮ್ಮ ವಿಶೇಷ ವಿಡಿಯೋದಲ್ಲಿ ಇತಿಹಾಸ ಪ್ರಸಿದ್ಧ ರಾಯಚೋಟಿ ಶ್ರೀ ವೀರಭದ್ರ ಸ್ವಾಮಿ ದೇಗುಲದ ಪ್ರತಿಯೊಂದು ರಹಸ್ಯ ಮತ್ತು ವೈಶಿಷ್ಟ್ಯಗಳನ್ನು ಕಣ್ತುಂಬಿಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ಕ್ಷೇತ್ರದ ಪರಿಚಯ ಮತ್ತು ಇತಿಹಾಸ. ರಾಯಚೋಟಿ ಕ್ಷೇತ್ರವು ಕಡಪ ಜಿಲ್ಲೆಯ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇಲ್ಲಿನ ವಾತಾವರಣವು ಭಕ್ತರಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಈ ದೇವಾಲಯವು ಕಾಕತೀಯರು ಮತ್ತು ವಿಜಯನಗರದ ಅರಸರಾದ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿ ಹೆಚ್ಚು ಪ್ರಖ್ಯಾತಿ ಪಡೆದಿದೆ. ದಕ್ಷಿಣದ ಪ್ರಮುಖ ಶೈವ ಕ್ಷೇತ್ರಗಳಲ್ಲಿ ರಾಯಚೋಟಿಗೆ ಅಗ್ರಸ್ಥಾನವಿದೆ. ರಾಜಗೋಪುರ ಮತ್ತು ಬಲಿಪೀಠದ ವಿಶೇಷತೆ. ದೇಗುಲದ ಆವರಣ ಪ್ರವೇಶಿಸುತ್ತಿದ್ದಂತೆ ಭವ್ಯವಾದ ರಾಜಗೋಪುರ ಮತ್ತು ನಕ್ಷತ್ರಾಕಾರದ ಆಲಯದ ರಚನೆ ನಮ್ಮ ಗಮನ ಸೆಳೆಯುತ್ತದೆ. ಇಲ್ಲಿನ ಬಲಿಪೀಠವು ಬಹಳ ವಿಶಿಷ್ಟವಾದದ್ದು. ಈ ಪೀಠದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದರ ನೆರಳು ಭೂಮಿಯ ಮೇಲೆ ಬೀಳದಿರುವುದು ಇಲ್ಲಿನ ವಾಸ್ತುಶಿಲ್ಪದ ಚಾತುರ್ಯವನ್ನು ತೋರಿಸುತ್ತದೆ. ನಂತರ ಸಿಗುವ ನಂದಿ ಮಂಟಪದಲ್ಲಿ ನಂದೀಶ್ವರನು ವಿಶಿಷ್ಟವಾಗಿ ನೆಲೆಸಿದ್ದಾನೆ. ಸಾಮಾನ್ಯವಾಗಿ ಶಿವನ ದೇವಸ್ಥಾನದಲ್ಲಿ ನಂದಿಯು ಸ್ವಾಮಿಗೆ ಎದುರಾಗಿ ಕುಳಿತಿರುತ್ತಾನೆ. ಆದರೆ ಇಲ್ಲಿ ನಂದಿಯ ಸ್ಥಿತಿಯು ಅತ್ಯಂತ ಅರ್ಥಪೂರ್ಣವಾಗಿದೆ. ಗರ್ಭಗುಡಿಯ ದರ್ಶನ. ವೀರಭದ್ರ ಸ್ವಾಮಿಯ ವೈಭವ. ಈಗ ನಾವು ಗರ್ಭಗುಡಿಯತ್ತ ಸಾಗೋಣ. ಇಲ್ಲಿ ಶ್ರೀ ವೀರಭದ್ರ ಸ್ವಾಮಿಯು ಭದ್ರಕಾಳಿ ಸಮೇತನಾಗಿ ದರ್ಶನ ನೀಡುತ್ತಾನೆ. ಖಡ್ಗಧಾರಿ ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿರುವ ಸ್ವಾಮಿಯ ವಿಗ್ರಹವನ್ನು ನೋಡಿದಾಗ ಸಾಕ್ಷಾತ್ ರುದ್ರ ದೇವನೇ ನಮ್ಮೆದುರು ನಿಂತಂತೆ ಭಾಸವಾಗುತ್ತದೆ. ಸ್ವಾಮಿಯ ಉಗ್ರ ರೂಪವು ಭಕ್ತರನ್ನು ರಕ್ಷಿಸುವ ಅಭಯ ಹಸ್ತದಂತಿದೆ. ದಕ್ಷಿಣಾಯನ ಮತ್ತು ಉತ್ತರಾಯಣದ ಸಂಧ್ಯಾಕಾಲದಲ್ಲಿ, ಅಂದರೆ ಮಾರ್ಚ್ ತಿಂಗಳ ಸುಮಾರಿಗೆ, ಸೂರ್ಯನ ಕಿರಣಗಳು ನೇರವಾಗಿ ಸ್ವಾಮಿಯ ವಿಗ್ರಹವನ್ನು ಸ್ಪರ್ಶಿಸುವುದು ಇಲ್ಲಿನ ದೊಡ್ಡ ಪವಾಡ. ಇತರ ಪರಿವಾರ ದೇವತೆಗಳು ಮತ್ತು ಸೇವೆಗಳು. ದೇವಾಲಯದ ಆವರಣದಲ್ಲಿ ನಾವು ಕ್ಷೇತ್ರಪಾಲ ಕಾಲಭೈರವ ಸ್ವಾಮಿ, ನವಗ್ರಹ ಮಂಟಪ ಮತ್ತು ವಕ್ರತುಂಡ ವಿನಾಯಕ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಪ್ರತಿ ಸೋಮವಾರ ಇಲ್ಲಿ ವಿಶೇಷ ಪೂಜೆಗಳು ಮತ್ತು ಅಭಿಷೇಕಗಳು ನಡೆಯುತ್ತವೆ. ಭಕ್ತರು ಇಲ್ಲಿ ಅನ್ನಬಲಿ ಮತ್ತು ಪುಷ್ಪಬಲಿ ಸೇವೆಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುತ್ತಾರೆ. ರಾಯಚೋಟಿಯ ಈ ಸುಂದರ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿಯನ್ನು ಒಮ್ಮೆಯಾದರೂ ದರ್ಶನ ಪಡೆಯುವುದು ಜೀವನದ ಸೌಭಾಗ್ಯ. ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಬರುವ ಯಾವುದೇ ಭಕ್ತನು ಬರಿಗೈಲಿ ಹಿಂತಿರುಗುವುದಿಲ್ಲ ಎಂಬುದು ಜನರ ಅಚಲ ನಂಬಿಕೆ. ಪ್ರಿಯ ಬಂಧುಗಳೇ, ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ದೇವಸ್ಥಾನಗಳ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.